ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಿನಿ ಕ್ರಿಯೇಷನ್ಸ್. ಏನಿರ್ಬೋದು ಇವತ್ತಿನ ಸ್ಪೆಷಲ್ ಆಗ್ ಅಂತ ಅಂತಿದ್ದೀರಾ? ಎಸ್, ಇವತ್ತು ಒಂದು ಸ್ಪೆಷಲ್ ಆಗ್ ಜೊತೆನೆ ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ ಎಲ್ಲ ಗೊತ್ತೇ ಇದೆ. ಸೊ ಆ ಒಂದು ಸ್ಪೆಷಲ್ ದಿನಾನ ನಾವು ಮಾರ್ಚ್ 8ನೇ ತಾರೀಕು ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದ್ರೆ ನಾವು ನಮ್ಮ ಟೀಮಲ್ಲಿ ಇರ್ತಕ್ಕಂಥ ಸುಮಾರು ಜನ ನನ್ನ ಫ್ರೆಂಡ್ಸ್ ಅವ್ರ ಮಕ್ಳಿಗೆಲ್ಲ ಎಕ್ಸಾಮ್ಸ್ಗಳು ನಡೀತಾ ಇತ್ತು. ಹಾಗಾಗಿ ನಾವು 2 ವೀಕ್ಸ್ ಲೇಟಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಾನು ಮುಂಚೆನೆ ಹೇಳ್ದಂಗೆ ನಾವು ಎಲ್ಲರೂ ಒಟ್ಟಾರೆ ಸೇರದೆ ಸುಮಾರು ದಿನ ಆದ್ಮೇಲೆ, ಹಾಗಾಗಿ ಲಾಂಗ್ ಗ್ಯಾಪ್ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದ್ವಿ. ಆ ಒಂದು ಸ್ಪೆಷಲ್ ದಿನಾನ ಮತ್ತೆ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ 2 ವೀಕ್ಸ್ ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿಕೊಂಡು ಆ ಮಂತಲ್ಲೇ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಆ ಒಂದು ವಿಶೇಷ ದಿನವನ್ನ ನಾವು ಎಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ ಇವತ್ತಿನ ಲಾಗ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ನ ಶುರು ಮಾಡೋಣ. ನಾವಿವತ್ತು ವುಮೆನ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ ಶಿಲ್ಪಾ ಅಂತೇಳಿ ಅವರ ತೋಟದ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಈ ತೋಟದ ಮನೆ ಚನ್ನಪಟ್ಟಣದ ಹತ್ರ ಇದೆ. ಸೊ ಎಲ್ಲರೂ ನಾವು ಒಟ್ಟಾರೆ ಒಂದ್ ಕಡೆ ಸೇರಿ ಇವತ್ತಿನ ದಿನನ ಫುಲ್ ಡೇ ನಾವು ನಮ್ದೇ ದಿನ ಅಂತೇಳಿ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದೀವಿ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಾಗಿದ್ದು ಮಧ್ಯಾಹ್ನ. ಯಾಕೆ ಅಂತಂದ್ರೆ ಕೆಲವರೆಲ್ಲ ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೆ ಹೋಗಿದ್ರು. ಎಲ್ಲರೂ ಒಂದ್ ಕಡೆ ಅಸೆಂಬಲ್ ಆಗೋದಕ್ಕೆ ಟೈಮ್ ಬೇಕು. ಹಾಗಾಗಿ ನಾವು ಮಧ್ಯಾಹ್ನನೇ ಮಾಡೋಣ ಈವ್ನಿಂಗ್ ವರ್ಗು ಅಂತೇಳಿ ಡಿಸೈಡ್ ಮಾಡಿ ನಾವು ಮಾರ್ನಿಂಗ್ ಆಕ್ಚುಲಿ ನಾವು ಬೆಂಗಳೂರಿಂದ ಬರಬೇಕಾಗಿದ್ರಿಂದ ನಾವು ಮಾರ್ನಿಂಗೇ ಬಂದು ಫಾರ್ಮ್ ಹೌಸ್ಗೆ ರೀಚ್ ಆದ್ವಿ. ಸೊ ಇದೇ ನೋಡಿ ಅವ್ರದ್ದು ಫಾರ್ಮ್ ಹೌಸ್. ತುಂಬಾನೇ ಚೆನ್ನಾಗಿ ತೋಟದ ಮನೆಯನ್ನ ಕಟ್ಸಿದ್ದಾರೆ. ಒಂದು ವಿಶಾಲವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ತುಂಬಾನೇ ಚೆನ್ನಾಗಿದೆ. ಸೊ ಹಿಂದೆ ಹಳ್ಳಿ ಮನೆಯಲ್ಲಿ ಯಾವ ರೀತಿ ಪಡ್ಸಾಲೆ ಕಂಬಗಳಿದ್ವು ಅದೇ ರೀತಿ ಇವರು ಸಹ ಪಡ್ಸಾಲೆ ಮತ್ತೆ ಕಂಬಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದೊಂದು ಇಲ್ಲಿ ತುಂಬಾನೇ ವಿಶೇಷ. ಜೊತೆಗೆ ನೆಲನೂ ಅಷ್ಟೇನೆ ಅವ್ರು ಯಾವುದೇ ಗ್ರಾನೈಟು ಆತರ ಹಾಕ್ಸ್ದೆ ರೆಡ್ ಆಕ್ಸೈಡ್ ನೆಲನೇ ಮಾಡಿಸಿದ್ದಾರೆ. ಅದನ್ನು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ. ವ್ಯೂ ಅಂತೂ ಆಸಮ್ ಅನ್ಸುತ್ತೆ. ಸುತ್ತ ಮರಗಳು ಮತ್ತೆ ಹಸುಗಳು ಕಟ್ಟಿದ್ದಾರೆ, ಮತ್ತೆ ಕೆಲವು ಮೇಕೆಗಳನ್ನು ಸಹ ಇಲ್ಲಿ ಸಾಕಿದ್ದಾರೆ. ಸೊ ಹೀಗೆ ಪ್ರಾಣಿ ಪಕ್ಷಿಗಳನ್ನು ಸಹ ಇಲ್ಲಿ ಮೇಂಟೈನ್ ಮಾಡಿಕೊಂಡು ತೋಟದ ಮನೆನ ಬಹಳ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದಂತೂ ತುಂಬಾನೇ ಖುಷಿ ಆಗುತ್ತೆ ನೋಡೋದಕ್ಕೆ. ಜೊತೆಗೆ ನಾವು ಬರೋಷ್ಟೊತ್ತಿಗೆ ಅಲ್ಲಿ ಮನೆ ಮುಂದೆ ಸಗಣಿ ಹಾಕಿ ಅಲ್ಲಿ ಸಾರಿಸಿ ಅಲ್ಲಿ ರಂಗೋಲಿ ಬಿಡೋಣ ಅಂತ ಹೇಳಿ ನಾವು ರಂಗೋಲಿ ಎಲ್ಲ ಇಟ್ವಿ. ಸೊ ರಂಗೋಲಿನೂ ಅಷ್ಟೇನೆ ಬಹಳ ಸೊಗಸಾಗಿ ಬಂತು. ಸೊ ಕೊನೆಗೆ ನಾನು ರಂಗೋಲಿ ಇಡ್ತಿದ್ದೆ, ಅದಕ್ಕೆ ನನ್ನ ಫ್ರೆಂಡ್ಸು ನಾವು ಜೊತೆಗೆ ಸೇರ್ಕೋತೀವಿ ಅನ್ಕೊಂಡು ಬಂದ್ರು. ಸೊ ಅವರು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಒಬ್ರಿಗಂತೂ ಬರ್ತಿತ್ತು, ಇನ್ನೊಬ್ರು ಪರವಾಗಿಲ್ಲ ಸುಮಾರ ಕಲ್ತಿದ್ರು, ಆದ್ರೂ ನಾವು ಟ್ರೈ ಮಾಡ್ತೀವಿ ಅಂತೇಳಿ 3 ಜನ ಸೇರಿ ಒಂದು ರಂಗೋಲಿ ಅಂತೂ ಬಿಡಿಸಿದ್ವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಎಲ್ರಿಗೂ ಒಳ್ಳೆ ಟೀ ಮಾಡ್ಕೊ ಬಂದು ಕೊಟ್ರು, ಮಸಾಲಾ ಚಾಯ್. ಸೊ ಟೀ ಅಂತೂ ಸಖತ್ತಾಗಿತ್ತು, ರಂಗೋಲಿನೂ ಸೂಪರ್ ಆಗಿ ಬಂತು. ಸರಿ ಅಂತೇಳಿ ಟೀ ಎಲ್ಲ ಕುಡಿದು ನಾವು ಇನ್ನೇನೆಲ್ಲರೂ ಬರೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತೇಳಿ ನಾವು ರೆಡಿ ಆಗೋಣ ಅಂತೇಳಿ ಹೊರಟ್ವಿ. ಯಾಕೆಂದರೆ ಅಷ್ಟು ಜನ ಒಂದೇ ಸಲ ರೆಡಿ ಆಗಬೇಕು ಅಂತಂದ್ರೂ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ಮನೆ ವ್ಯೂನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿ. ಅದಕ್ಕೆ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋಣ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನೆಂದು ನಗಿಸುವೆ ನಿನ್ನನು, ഇരുಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹೊಚ್ಚಿದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಗಳು, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳತಿ ಜೊತೆಗೆ ಹರಿ ಬರುವೆ ಬನ ಎಲ್ಲೇ ದಾಟಿ. ನನ್ನ ಫ್ರೆಂಡ್ಸು ನೀವೇ ನಮಗೆ ಮೇಕಪ್ ಮಾಡ್ಕೊಡಿ ಅಂತ ಕೇಳ್ಬಿಟ್ರು. ನನಗೆ ಗೊತ್ತಿರೋ ಒಂದು ಅಲ್ಪ ಸ್ವಲ್ಪ ಒಂದಷ್ಟು ಏನು ಗೊತ್ತಿದೆಯೋ ಆ ಥರ ಟ್ರಿಕ್ ಎಲ್ಲ ಯೂಸ್ ಮಾಡಿ ನನ್ನ ಫ್ರೆಂಡ್ಸ್ಗಂತೂ ಒಂದಷ್ಟು ಚೆನ್ನಾಗಿ ಮೇಕ್ ಓವರ್ ಮಾಡಿಕೊಟ್ಟೆ. ಸೊ ನಾನಂತೂ ಪರ್ಫೆಕ್ಟ್ ಮೇಕಪ್ ಆರ್ಟಿಸ್ಟ್ ಅಂತೂ ಅಲ್ಲ, ಏನೋ ಸುಮಾರಾಗಿ ನನಗೆ ಎಷ್ಟು ಬೇಕೋ ನಾಲೆಡ್ಜು ಅಷ್ಟು ಮಾತ್ರ ಕಲ್ತ್ಕೊಂಡಿದ್ದೆ. ಸರಿ ಆಯ್ತು ಬಿಡಿ, ನಂಗೆ ಗೊತ್ತಿರೋಷ್ಟು ಮಾಡ್ಕೊಡ್ತೀನಿ, ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಎಲ್ರಿಗೂ ಮಾಡಿಕೊಟ್ಟೆ. 3 ಜನಕ್ಕೆ ಮಾಡಿಕೊಟ್ಟೆ, ಅದ್ರಲ್ಲಿ ನಾನು ಸೇರಿ 4. ಎಲ್ರಿಗೂ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರಾಗಿ ಎಲ್ಲ ಬಂದೇ ಬಿಟ್ರು. ಆಮೇಲೆ ನಾವು ಎಲ್ಲ ರೆಡಿಯಾಗಿ ನೋಡಿ ಇಲ್ಲಿ ಅವರು ಎಲ್ಲ ಟಚ್ ಅಪ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಮನೆಯಿಂದಾನೇ ಅವರೆಲ್ಲ ರೆಡಿಯಾಗಿ ಬಂದಿದ್ರು. ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಮತ್ತೆ ಅವ್ರು ಇನ್ನೊಂದ್ಸಲ ಟಚ್ ಅಪ್ ಎಲ್ಲ ಮಾಡ್ಕೊಂಡು ರೆಡಿ ಆದ್ರು. ನಾವು ಈ ಸಲ ವುಮೆನ್ಸ್ ಡೇಗೆ ಒಂದು ಸ್ಪೆಷಲ್ ಥೀಮ್ ನ ಮಾಡ್ಕೊಂಡಿದ್ದು ನಮ್ಮ ಕರ್ನಾಟಕದ ಹೆಮ್ಮೆ ಮೈಸೂರು ಸಿಲ್ಕ್ ಸ್ಯಾರಿ ಥೀಮ್ ನ ಮಾಡ್ಕೊಂಡಿದ್ವಿ. ಸೊ ಆ ಮೈಸೂರು ಸಿಲ್ಕ್ ಸೀರೆ ಎಲ್ಲರೂ ಆಕ್ಚುಲಿ ಇದು ನಾವೆಲ್ಲರೂ ನಮ್ಮ ಬರ್ಡೇಗೆ ಅಂತೇಳಿ ಪ್ರತಿಯೊಬ್ಬರಿಗೂ ನಾವು ಗಿಫ್ಟ್ ಮಾಡಿದ್ದು. ಹಾಗಾಗಿ ಆ ಗಿಫ್ಟೆಡ್ ಸ್ಯಾರಿನೇ ನಾವು ಎಲ್ಲರೂ ವೇರ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಸೊ ಎಲ್ರಿಗೂ ಅವ್ರವ್ರ ಇಷ್ಟವಾದಂಥ ಕಲರಲ್ಲಿ ಅವ್ರು ತೊಗೊಂಡಿದ್ರು.
ಅವ್ರಿಗೆ ಇಷ್ಟವಾದಂಥ ಆಕ್ಸೆಸರೀಸ್ನ ಹಾಕ್ಕೊಂಡು ಎಲ್ಲರೂ ಸಖತ್ತಾಗಿ ರೆಡಿಯಾಗಿ ಬಂದಿದ್ದಾರೆ. ಸೊ ಎಲ್ಲರೂ ಇವಾಗ ನೆಕ್ಸ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ಎಲ್ಲ ಫೈನಲ್ ಟಚಪ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಎಲ್ಲರೂ ಬ್ಯುಸಿ. ಮೈಸೂರು ಸೀರೆಗೆ ಮಲ್ಲಿಗೆ ಹೂವು ಮುಡ್ಕೊಂಡಿಲ್ಲ ಅಂತಂದರೆ ಕಳೆನೇ ಇರಲ್ಲ ಅಲ್ವಾ, ಹಂಗಾಗಿ ಸೊ ಎಲ್ಲರೂ ಮಲ್ಲಿಗೆ ಹೂವು ಮುಡ್ಕೊಂಡು ಎಲ್ಲರೂ ಏನು ಮಾಡಿದ್ವಿ, ರೆಡಿಯಾಗಿ ಬಂದ್ವಿ. ಸೊ ನಮ್ಮ ಒಂದು ಫೋಟೋ ಶೂಟು ಮೈಸೂರು ಸಿಲ್ಕ್ ಸೀರೆಯಲ್ಲಿ ಶುರುವಾಯಿತು. ಒಂದೊಂದಾಗಿ ಶುರು ಮಾಡ್ತಾ ಬಂದ್ವಿ. ಸೊ ಇನ್ನೂ ಒಂದಿಬ್ಬರು ಬರಬೇಕಿತ್ತು. ಅವ್ರು ಬರೋವರೆಗೂ ಒಂದಷ್ಟು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಕೇಳಿ ಮೇನಕಿ ನೀದಾಯೆ ಈ ಸಾಂಗ್ ಅನ್ನು ನಾವು ನಮ್ಮ ಕನ್ನಡದ ಹುಡುಗಿಗೆ ಹಾಡಿದ್ರೆ ಹೇಗಿರುತ್ತೆ ಗೊತ್ತಲ್ಲ. ಹರಳಿವೆ ನಾನಾ ಹಂಬಲ ನಿನ್ನನೆ ತಲುಪಲು ಮನಸಲೇ ಸವಿ ಕನಸಿನ ಸಾಲೆ ನಿಂತಿದೆ. ಅಂಗಡಿ ತಿರುಗಲು ಎಲ್ಲೇ ನಾ ಹೋದರೂ ಗಮನ ಎಲ್ಲಿದೆ. ಸನಿಹವೇ ನೀವೇಕೆನ್ನುವ ಹಠವೂ ಹೆಚ್ಚಾಗಿದೆ. ಚಂದ್ರನ ಅಪ್ಪಿದೆ ಬೇಕೇನು ಸಲ್ಲ. ನೆಕ್ಸ್ಟು ನಮ್ಮ ಸೆಕೆಂಡ್ ಶೂಟ್ ಸ್ಟಾರ್ಟ್ ಆಯಿತು. ಇನ್ನೊಂದು ಬೇರೆ ವಿಡಿಯೋ ಮಾಡಬೇಕು ಅಂತೇಳಿ, ಯಾಕೆ ಅಂತಂದರೆ ಮನೆ ಮುಂದೆ ಕಂಬದ ಮನೆ ಥರ ಕಾಣಿಸ್ತಾ ಇರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಕಂಬದ ಹತ್ರ ನಿಂತ್ಕೊಂಡು ಫೋಸ್ ಕೊಟ್ಟು ವೀಡಿಯೋಸ್ನ ಮಾಡಿಸ್ಕೊಳ್ಳೋಣ ಅಂತೇಳಿ ಅಷ್ಟರಲ್ಲಿ ಇದನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇನ್ನಿಬ್ಬರು ಫ್ರೆಂಡ್ಸು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅವರೂ ಸಹ ಬಂದೇ ಬಿಟ್ಟರು. ಸೊ ಅಲ್ಲಿಗೆ ನಾವು ಆಲ್ಮೋಸ್ಟ್ 90% ಎಲ್ಲರೂ ಇದ್ದೀವಿ. ಅದು ಒಬ್ಬರು ಮಾತ್ರ ಅವತ್ತು ಮಿಸ್ ಆಗಿದ್ದರು. ಅವ್ರದ್ದೇನೋ ಎಮರ್ಜೆನ್ಸಿ ವರ್ಕ್ ಇತ್ತು ಅಂತೇಳಿ ಬರಲಿಲ್ಲ. ಬಟ್ ಎಲ್ಲರೂ ಇದರಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಒಬ್ಬರು ಮಿಸ್ ಆದ್ರೂ ಗ್ರೂಪಲ್ಲಿ ನಮಗೇನೋ ಒಂದು ಫೀಲ್ ಇರಲ್ಲ. ಇನ್ನೇನೆಲ್ಲ ಅಸೆಂಬಲ್ ಆದ್ವಿ. ಅದಕ್ಕೆ ಇನ್ನೇನು ನೆಕ್ಸ್ಟು ಇನ್ನೊಂದು ರೀಲ್ ಎಲ್ಲ ಸೇರಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಯಾವುದೋ ರೀಲ್ಸ್ ಮಾಡೋಣ ಅಂತೇಳಿ ಒಂದು ಸಾಂಗ್ ಸೆಲೆಕ್ಟ್ ಮಾಡಿಕೊಂಡು ಶುರು ಮಾಡಿದ್ವಿ. ಯಾಕೆ ಹೇಳ್ತೀರಾ ಈ ರೀಲ್ಸ್ ಕಥೆನ? ಇದೊಂದು ರೀಲ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಆಲ್ಮೋಸ್ಟ್ ನಾವು 35 to 40 ಮಿನಿಟ್ಸ್ ಅಲ್ಲೇ ಸ್ಪೆಂಡ್ ಮಾಡಿದ್ದೀವಿ. ಹೆಂಗೋ ಮಾಡಿ ಕೊನೆಗೆ ಫೈನಲ್ ಆಗಿ ಒಂದು ಸ್ಟೆಪ್ಸ್ ಅಂತೂ ಪ್ರಾಕ್ಟೀಸ್ ಮಾಡಿದ್ವಿ. ಅದು ಹೆಂಗ್ ಬಂದಿರ್ಬೋದು ನೋಡ್ಕೊಬರೋಣ ಬನ್ನಿ, ಯಾವ ರೀತಿ ಫೈನಲ್ ಆಗಿ ರೀಲ್ಸ್ ಕಂಪ್ಲೀಟ್ ಮಾಡಿದ್ವಿ ಅಂತ. ರೆಡಿ 1 2 3 ಗೋ. ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ. ಸೋತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಮ್ ನಮ್ ಎಂದಿದೆ. ಘಲ್ 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 ತಾಳಕ್ಕೆ ತಮ್ ನಮ್ ಎಂದಿದೆ. ರೀಲ್ಸು ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟು ರೀಲ್ಸ್ ಎಲ್ಲ ಮುಗಿಸಿ ಸಾಕಪ್ಪ ಸಾಕು ಅನ್ನೋ ಥರ ಆಗೋಯ್ತು. ಆಮೇಲೆ ಇನ್ನು ನಮ್ದು ವುಮೆನ್ಸ್ ಡೇ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದಿಲ್ಲ. ಸರಿ ಅಂತೇಳಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತೇಳಿ ಬಂದ್ವಿ. ಸೊ ಅಲ್ಲಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಮುಗೀತು. ಜೊತೆಗೆ ಇನ್ನೊಂದು ಎಲ್ರಿಗೂ ಸರ್ಪ್ರೈಸ್ ಇತ್ತು. ಏನಪ್ಪ ಅಂತ ಹೇಳಿದ್ರೆ ಅವ್ರದೇ ಫೋಟೋ ಹಾಕ್ಸಿ ನಮ್ ಗ್ರೂಪ್ ನೇಮ್ ಹಾಕ್ಸಿ ಈ ತರ ಎಲ್ರಿಗೂ ಸಹ ನಾನು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ನ ಮಾಡಿಸ್ಕೊಂಡು ಬಂದಿದ್ದೆ. ಇದಂತೂ ಎಲ್ರಿಗೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಇದು ಬೆಂಗಳೂರಲ್ಲಿ ಇರುವಂತ 2 Sparks ಅಂತ ಹೇಳಿ ಅವರು ಕಡೆಯಿಂದ ನಾನು ಇದನ್ನ ಮಾಡಿಸ್ಕೊಂಡು ಬಂದಿದ್ದು. ತುಂಬಾನೇ ಒಳ್ಳೆ ಮೆಮೊರಬಲ್ ಒಂದು ಸ್ಮಾಲ್ ಗಿಫ್ಟ್ಸ್ ನ ಅವರು ನಮಗೆ ಕ್ರಿಯೇಟ್ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು 2 Sparks. ಮತ್ತೆ ನಿಮ್ಗೆ ಈ ತರದ್ದು ಇನ್ನೊಂದಷ್ಟು ಆರ್ಡರ್ಸ್ ಬರ್ಲಿ, ಒಳ್ಳೇದಾಗ್ಲಿ. ಇವನ್ನ ಪ್ರತಿಯೊಬ್ಬರಿಗೂ ಅವ್ರದೇ ನೇಮು ಮತ್ತೆ ನಮ್ಮ ಗ್ರೂಪ್ ನೇಮ್ ಎರಡು ಹಾಕ್ಸಿ ಅವ್ರ ಫೋಟೋನ ಮಾಡಿಸಿದ್ದು. ಎಲ್ರಿಗೂ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋ ಅಷ್ಟೊತ್ತಿಗೆ ಅದೊಂದು 5-10 ಮಿನಿಟ್ಸ್ ತಗೊಂಡಿದೆ. ಎಲ್ಲರೂ ಸಿಕ್ಕಾಬಟ್ಟೆ ಖುಷಿ ಪಟ್ರು. ಆ ಮಿನಿಯೇಚರ್ ಒಂದು ಸ್ಮಾಲ್ ಗಿಫ್ಟ್ಸ್ ನ ನೋಡಿ. ಹೀಗೆ ನಮ್ಮ ಅವತ್ತೊಂದೊಂದು ದಿನವನ್ನ ನಾವು ಸಿಂಪಲ್ ಆಗಿ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಥೀಮ್ ಜೊತೆಗೆ ಸೆಲೆಬ್ರೇಟ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು
ಮತ್ತೆ ಲಂಚ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಕಡೆ ಹೊರಟ್ವಿ. ಆದ್ರೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ನಾನು ಹೇಳ್ಬೇಕು ಏನಪ್ಪಾ ಅಂತ ಹೇಳಿದ್ರೆ, ಎಲ್ರು ಅನ್ಕೋತಿರೋ ವುಮೆನ್ಸ್ ಡೇ ಅಂತಂದ್ರೆ ಏನೋ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಆ ತರನು ಮಾಡ್ಬೋದು. ಯಾಕೆಂತಂದ್ರೆ ಆ ತರ ತುಂಬಾ ಪ್ರೋಗ್ರಾಮ್ಸ್ ಗಳೆಲ್ಲ ನಡೆಯುತ್ತೆ ಅಫ್ಕೋರ್ಸ್. ಆದ್ರೆ ನಾವಿಲ್ಲಿ ನಮ್ಮ ಒಂದು ದಿನವನ್ನ ನಾವಿಲ್ಲಿ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ ಯಾಕೆ ಅಂತ ಹೇಳಿದ್ರೆ, ಎಲ್ರೂ ಪ್ರತಿದಿನ ಅವ್ರದೇ ಕೆಲಸದಲ್ಲಿ, ಯಾಕೆಂದ್ರೆ ಎಲ್ಲರೂ ಡಿಫ್ರೆಂಟ್ ಪ್ರೊಫೆಷನ್ಸ್ ಇರೋದ್ರಿಂದ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಹೋಲ್ ವೀಕ್ ಬಿಸಿ ಇರ್ತಾರೆ. ಸೊ ಅದ್ರಲ್ಲಿ ನಾವು ಒಂದು 3 months ಒನ್ಸು 4 months ಒನ್ಸು ಈ ತರ ಗ್ಯಾದರ್ ಆಗಿ ಆ ದಿನವನ್ನ ನಾವು ಇಲ್ಲಿ ರಿಲ್ಯಾಕ್ಸೇಷನ್ ಡೇ ಮಾಡ್ಕೊಂಡು ಒಂದು ರಿಫ್ರೆಶ್ಮೆಂಟ್ ಮತ್ತೆ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ಅಂತಾನೆ ನಾವು ಈ ರೀತಿ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಾರೆ ಸೇರಿ ಒಂದಷ್ಟು ಹರಟೆ ಹೊಡೆದು ಮಾತುಕತೆ ಆಡಿ ನಂತರ ನಾವು ನಮ್ಮ ಮನೆ ಕಡೆ ಹೊರಡ್ತೀವಿ. ಈ ತರದ್ದು ಅದೇ ಒಂದು ದಿನವನ್ನ ನಾವು ಸ್ಪೆಷಲ್ ಡೇ ಆಗಿ ವುಮೆನ್ಸ್ ಡೇ ದಿನ ಇಟ್ಕೊಂಡಿದ್ವಿ. ಆ ಒಂದು ವುಮೆನ್ಸ್ ಡೇ ಅಂತೂ ನಮ್ಗೆ ಕಲರ್ಫುಲ್ ಆಗಿ ಒಂದು ಮೆಮೊರೇಬಲ್ ಡೇನ ನಮಗೆ ಕ್ರಿಯೇಟ್ ಮಾಡಿಕೊಡ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.